ವಿಶಿಂಗ್ ಯು ವೆರಿ ಹ್ಯಾಪಿ ಯೋಗ ಡೇ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ ಕೆ ಸಿ ನೀಟ್ ವಿದ್ಯಾರ್ಥಿ. ಈ ವಿಡಿಯೋ ಬಹಳಷ್ಟು ಅಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಕರಿಯರಿಗೆ. ಸೊ ಈ ಥರ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಆಗುವಂತ ಮುಂಚೆ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಎಕ್ಸಾಂಪಲ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಈ ಒಂದು ಪರ್ಟಿಕ್ಯುಲರ್ ಡೇಟಿಗೆ ಈ ಒಂದು ಟೈಮಿಂಗಿಗೆ ಬರುತ್ತೆ. ಓಕೆ, ಮತ್ತು ಫೀ ಸ್ಟ್ರಕ್ಚರ್. ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಸೊ ಅದನ್ನ ಕೂಡ ಕೊಡ್ತಾರೆ ಟೈಮಿಂಗ್. ಓಕೆ, ಸೊ ಎಕ್ಸಾಂಪಲ್ಗೆ 6ನೇ ತಾರೀಕು ಕೊಟ್ಟು ಒಂದು ನೋಡಿ 6, 7, 8 ಆಲ್ಮೋಸ್ಟ್ ಒಂದು 3 ದಿನ ಕೊಟ್ಟಾರಂತ ಅನ್ಕೊಳ್ಳೋಣ. ಸೊ ಈ ರೀತಿ ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದರ ಇದನ್ನ ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದರೆ ಚೇಂಜ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಪ್ರಕಟಣೆ ಆಗುತ್ತೆ ಆಫ್ಟರ್ ದ ಆಪ್ಷನ್ ಎಂಟ್ರಿ. ಓಕೆ, ಸೊ ಈ ರೀತಿ ನಿಮಗೆ ಜಸ್ಟ್ ಐಡಿಯಾ ಬರಲಿ ಅಂತ ತೋರಿಸಿದ್ದು. ಮತ್ತು ಇದು ಚಾಯ್ಸ್ ಎಂಟ್ರಿ PDF. ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು. ಓಕೆ, ಸೊ ಇದ್ರದ್ದು ನಾನು ಇದ್ರ ಮೀನಿಂಗ್ ಎಲ್ಲ ಕೂಡ ನಾನು ಕಮೆಂಟ್ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೇನೆ. ಸೊ ಅದನ್ನು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಎಲ್ಲ ಚಾಯ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಯಾರಿಗೆ ಏನು ಅಲಾಟ್ ಆಗಲ್ಲ ಅಂಥವ್ರಿಗೆ ಚಾಯ್ಸ್ ಎಂಟ್ರಿ ಇರಲ್ಲ. ಇಲ್ಲಿ ಒಬ್ಬ ಸ್ಟೂಡೆಂಟ್ ಚೆನ್ನಾಗಿ ಕ್ವಶನ್ ಕೇಳಿದ್ದಾರೆ, ಸರ್ ಇವಾಗ ಫಸ್ಟ್ ರೌಂಡಲ್ಲಿ ನಾವು ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿ ಇಟ್ಟರೆ ರಿಮೈನಿಂಗ್ ಕಾಲೇಜ್ ಡಿಲೀಟ್ ಆಗುತ್ತಾ ಅಂತ. ಇವಾಗ ಹೆಂಗಾಗತ್ತಪ್ಪ ಅಂತಂದರೆ, ಸೊ ಇವಾಗ ನೀವು ಚಾಯ್ಸ್ 2 ಕೊಟ್ಟರೆ ಇವಾಗ ಎಕ್ಸಾಂಪಲ್ಗೆ 1 to 100 ಕಾಲೇಜಸ್ ಇದೆ ಅಂತ ಅನ್ಕೊಳ್ಳೋಣ. ನಿಮಗೆ 50ನೇ ಕಾಲೇಜ್ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ ಫಸ್ಟ್ ರೌಂಡ್ಗೆ. ನೀವೇನು ಮಾಡ್ತೀರಾ, ಚಾಯ್ಸ್ 2 ಕೊಡ್ತೀರಾ. ಚಾಯ್ಸ್ 2 ಅಂದರೆ ಏನು ಹೇಳುತ್ತೆ, ಸೊ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಹೋಲ್ಡಲ್ಲಿ ಇಟ್ಬಿಟ್ಟು ಸೊ ಮೇಲೆ ಇರುವಂಥ ಪ್ರಿಫರೆನ್ಸ್ ಜಾಸ್ತಿ ಅಂದರೆ ಹೈಯರ್ ಪ್ರಿಫರೆನ್ಸ್ ಇರುವಂಥ ಕಾಲೇಜ್ ಸಿಗ್ತಪ್ಪ ನಾನು ಅಡ್ಮಿಷನ್ ಆಗ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಇದೇ ಕಾಲೇಜಿಗೆ ಮತ್ತು ಇದೇ ಆತಂದರೆ ಇದೇ ಕಾಲೇಜಿಗೆ ಅಡ್ಮಿಟ್ ಆಗ್ತೇನೆ ಅಂತ ಹೇಳುತ್ತೆ. ಆದರೆ ಯಾವ ಕಾಲೇಜ್ ಡಿಲೀಟ್ ಆಗ್ತವೆ, ಈ ಕಾಲೇಜಸ್ 50 to 100 ಕಾಲೇಜಸ್ ಡಿಲೀಟ್ ಆಗುತ್ತೆ. ಸೊ ಬಿ ಫಾರ್ಮಸಿ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಕೆಲವೊಬ್ಬರಿಗೆ ಅಪ್ಲಿಕೇಶನ್ ಫಾರ್ಮು, ಕೆಲವೊಬ್ಬರಿಗೆ ಅಡ್ಮಿಟ್ ಕಾರ್ಡ್ ಕಳೆದೋಗಿದೆ, ಇನ್ನು ಕೆಲವೊಬ್ಬರಿಗೆ ಏನಾದರೂ ಒಂದು ಎಡಿಟ್ ಮಾಡಬೇಕಂತ ಮತ್ತೊಮ್ಮೆ ಅವಕಾಶ ಕೇಳ್ತಾ ಇದ್ದೀರಾ. ಮತ್ತೊಮ್ಮೆ ಕೇಳಿರೋಕ್ಕೆ ಸ್ಪಂದನೆ ಮಾಡಬೇಕು. ಎಲ್ಲ ಕೂಡ ಒಂದು ಇಮೇಲ್ ಹಾಕಿ ಸೊ ಒಂದು ರಿಕ್ವೆಸ್ಟ್ ಎಲ್ಲ ಜಾಸ್ತಿ ನಂಬರ್ ಆಫ್ ರಿಕ್ವೆಸ್ಟ್ ಇದ್ದರೆ ಅವರು ಖಂಡಿತವಾಗಿ ಅದನ್ನು ನಿಮಗೆ ಸೆಂಡ್ ಮಾಡ್ತಾರೆ. ಓಕೆ, ಸೊ ಇವ್ರದ್ದು ಇದೇ ರೀತಿ ಆಗಿದೆ, ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ನಿಮ್ಗೆ ಈ ಬರುವಂಥ ವಾರ ಈಗ ನೆಕ್ಸ್ಟ್ ವೀಕ್ ಇದೆಯಲ್ಲ, ಸ್ವಲ್ಪ ಬರುವಂಥ ಚಾನ್ಸ್ ಹೈ ಇದೆ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಕಾಲೇಜ್ ಸಿಗೋದು ಇಂಪಾರ್ಟೆಂಟ್ ಅಲ್ವಾ? ಅಲ್ಲ ನೋಡಿ, ಕಾಲೇಜ್ ಸಿಗೋದು ಇಂಪಾರ್ಟೆಂಟ್ ಆ್ಯಸ್ ವೆಲ್ ಎಸ್ ಚೆನ್ನಾಗಿರುವಂಥ ಸೀಟ್ ಸಿಗ್ಬೋದು ಅಂತ ಕಾಲೇಜ್ ಒಳ್ಳೆ ಕಾಲೇಜ್ ಅಂತ ಹಾಕಿದ್ದೀರಾ. ಅಫ್ಕೋರ್ಸ್ ಒಳ್ಳೆ ಕಾಲೇಜ್ ಬೇಕಪ್ಪ ಅಂದರೆ ಚೆನ್ನಾಗಿ ನೀವು ಆಪ್ಷನ್ ಟ್ರೈ ಮಾಡಬೇಕು. ಚೆನ್ನಾಗಿ ಆಪ್ಷನ್ ಟ್ರೈ ಮಾಡಿದ್ರೆ ನಿಮ್ಗೆ ಮಾತ್ರ ಒಳ್ಳೆ ಕಾಲೇಜ್ ಸಿಗುತ್ತೆ, ಆಯಿತಾ? ಸೊ ನೋಡಿ, ಕೆಲವೊಬ್ರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇಂಥವೆಲ್ಲ ಆಗಿದ್ದಾವೆ. ಮತ್ತು ಯಾರೋ ಒಬ್ಬ ವಿದ್ಯಾರ್ಥಿ ಒಂದು ಸೊ ಫೈನಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಆದಷ್ಟು ಬೇಗನೆ ಕೇರ್ ಅಪ್ಡೇಟ್ ಮಾಡ್ತಾರೆ KC2 ಆಸ್ ವೆಲ್ ಎಸ್ ನೀಟ್ ಬಗ್ಗೆ. ಸೊ ನಿಮ್ಗೇನು ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ, 100% ರಿಪ್ಲೈ ಬರುತ್ತೆ. ಮತ್ತು ಬೇರೆ ಬೇರೆ ಸ್ಕಾಲರ್ಶಿಪ್ ನೀವು ಕೂಡ ಚೆಕ್ ಮಾಡ್ತಾ ಇರಿ. ನಾನು ಕೂಡ ಈ ನೆಕ್ಸ್ಟ್ ವಿಡಿಯೋ ಒಂದು ಸ್ಕಾಲರ್ಶಿಪ್ ಬಗ್ಗೆ ಕೂಡ ಬರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.